ಅದೇ ಈ ರಾಮರಾಜ್ಯದಲ್ಲಿ ಕ್ರೈಮು ಅಫೆನ್ಸ್ ಅನ್ನೋದು ಇರಲಿಲ್ವಾ? ಮೊದಲನೆಯದ್ದು ಇರಲಿಲ್ಲ. ನರಾಜ್ಯಂ ನಚರಾಜ ಆಸೀತ್ ನದಂಡ್ಯೋ ನಚದಾಂಡಿಕ. ರಾಮನ ಆಳ್ವಿಕೆಯಲ್ಲಿ ರಾಮ ಇದಾನೆ ಅಂತ ಗೊತ್ತಿದ್ರಿಂದಲೇ ಯಾವುದೇ ರೀತಿ ಕ್ರೈಮ್ಗೆ ಅವಕಾಶವೇ ಇರಲಿಲ್ಲ. ಒಬ್ಬ ಪೊಲೀಸ್ ಸ್ಟೇಷನ್ನು ಹಿಡ್ಕೊಂಡು ಬರೋದು, ಅಪರಾಧಿಗಳನ್ನ ಕಾರಾಗೃಹ ಬಂಧನ, ಈ ವ್ಯವಸ್ಥೆ ಇರಲಿಲ್ಲ. ಕೆಲವೊಂದು ಅಪವಾದವಾಗಿ ನಡೆದಿದೆ, ಅದಕ್ಕೆ ರಾಮ ಶಿಕ್ಷೆ ಕೊಟ್ಟಿದ್ದಾನೆ. ಈ ರಾಮ ಮತ್ತು ಕೃಷ್ಣರ ಅವತಾರ ರೆಸ್ಪೆಕ್ಟಿವ್ ಒಂದು ಟೈಮಲ್ಲಿ ಮಾತ್ರ ದೇವತಾ ಸ್ವರೂಪಿಗಳಾಗಿದ್ರು. ನಾನು ಓದಿದ ಇತಿಹಾಸಗಳಲ್ಲಿ ಹಾಗಿಲ್ಲ. ರಾಮನ ಶಕ್ತಿ ಕೊನೆಯ ತನಕ ಒಂದು ರಾಮನಾಗೆ ಮೆರೆದ. ಸಮಾಯಾತ ಏ ಮೋಕ್ಷ ಪದೇಚ್ಛವಃ. ನನ್ನ ತಾಕತ್ ತೋರಿಸ್ತೀನಿ. 100 ಯೋಜನ ಸೇತುವೆ ಕಟ್ಟಿದ್ದಕ್ಕೆ ಪಾಳೆ ತಟ್ಟಬೇಡಿ, ವೈಕುಂಠ ತನಕ ಸೇತುವೆ ಕಟ್ಟುವ ತಾಕತ್ತಿದೆ ಈ ಕೊನೆಯ ಕಾಲದಲ್ಲೂ ರಾಮನಿಗೆ ಅಂತ ತೋರಿಸಿಕೊಟ್ಟು ಒಂದು ರಾಮ. ಸೀತೆಯಿಂದನೇ ರಾಮಾಯಣ ನಡೀತು, ದ್ರೌಪದಿಯಿಂದನೇ ಮಹಾಭಾರತ ನಡೀತು ಅಂತ ಅವರನ್ನೇ ಪಾಯಿಂಟ್ ಮಾಡಿ ಹೇಳೋದು ಎಷ್ಟರ ಮಟ್ಟಿಗೆ ಸಮಂಜಸ? ಸರಿ ಇದೆ. ಯಾವುದೇ ಒಳ್ಳೆಯದಕ್ಕೆ ಯಾವುದೇ ಕೆಟ್ಟದ್ದಕ್ಕೆ ಒಂದು ಹೆಣ್ಣಿನ ಪಾತ್ರ ಇದ್ದೇ ಇರುತ್ತೆ. ಅದೇ ಈ ರಾಮರಾಜ್ಯದಲ್ಲಿ ಕ್ರೈಮು ಅಫೆನ್ಸ್ ಅನ್ನೋದು ಇರಲಿಲ್ವಾ? ಒಂದು ವೇಳೆ ಮಾಡಿದಿದ್ರೆ ಏನಾಗ್ತಿತ್ತು ಅಂತ ಅವರಿಗೆಲ್ಲ ರಾಮ ಏನ್ ಶಿಕ್ಷೆ ಕೊಡ್ತಾರೆ? ಮೊದಲನೆಯದ್ದು ಇರಲಿಲ್ಲ. ನರಾಜ್ಯಂ ನಚರಾಜ ಆಸೀತ್ ನದಂಡ್ಯೋ ನಚದಾಂಡಿಕ. ರಾಮನ ಆಳ್ವಿಕೆಯಲ್ಲಿ ರಾಮ ಇದಾನೆ ಅಂತ ಗೊತ್ತಿದ್ರಿಂದಲೇ ಯಾವುದೇ ರೀತಿ ಕ್ರೈಮ್ಗೆ ಅವಕಾಶವೇ ಇರಲಿಲ್ಲ. ಒಬ್ಬ ಪೊಲೀಸ್ ಸ್ಟೇಷನ್ನು ಹಿಡ್ಕೊಂಡು ಬರೋದು, ಅಪರಾಧಿಗಳನ್ನ ಕಾರಾಗೃಹ ಬಂಧನ, ಈ ವ್ಯವಸ್ಥೆ ಇರಲಿಲ್ಲ. ಯಾಕೆ? ಪಂಚಾಯತಿನೇ ಇರಲಿಲ್ಲ. ಧರ್ಮದಿಂದಲೇ ಪರಸ್ಪರ ರಕ್ಷಿತರಾಗಿದ್ರು. ಇವತ್ತು ಎಲ್ಲದಕ್ಕೂ ಕೊರತೆ ಏನು ಅಂದರೆ ಧರ್ಮಜ್ಞಾನ ಇರಲ್ಲ. ಕಳ್ಳತನ ಮಾಡಬಾರ್ದು, ಇನ್ನೊಬ್ಬರ ಸೊತ್ತನ್ನು ಕದಿಬಾರ್ದು. ಧರ್ಮ ಪ್ರಜ್ಞೆ ಇದ್ದರೆ ಕಳ್ಳತನ ಮಾಡಲ್ಲ. ಅದರಿಂದ ಏನು ಪರಿಣಾಮ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಕಳ್ಳತನ ಮಾಡಲ್ಲ. ಈ ಧರ್ಮ ಪ್ರಜ್ಞೆ ಇಲ್ಲದೇ ಇದ್ದಾಗ ಇವೆಲ್ಲ ಜಾಸ್ತಿ ಆಗುತ್ತೆ. ಇನ್ನೊಂದು ಹೆಣ್ಣಿಗೆ ಕೈ ಹಾಕಬಾರ್ದು, ಅದರಿಂದ ಆಗುವ ಅಪಚಾರಗಳೇನು ಗೊತ್ತಿದ್ರೆ ಆಗಲ್ಲ. ಕ್ರೈಮ್ ಅಂತೂ ಹುಟ್ಟಿದ್ದೇ ಈ ಕಲಿಯುಗದಲ್ಲಿ ಜಾಸ್ತಿ. ಅದು ಶಕುನಿಯಿಂದ ಆರಂಭ ಆಯಿತು. ಗಾಂಧಾರ ದೇಶದವನವನು, ಆಫ್ಘಾನಿಸ್ತಾನದಿಂದ ಬಂದವನು, ಅಲ್ಲಿಂದ ಆರಂಭ ಆಯ್ತು ಎಲ್ಲ. ಭಾರತೀಯರಿಗೆ ಇದರ ಬಗ್ಗೆ ಅಪೇಕ್ಷೆಯೇ ಇಲ್ಲ. ಅನ್ಯಾಯದ ಅಪೇಕ್ಷೆಗಳೇ ಇಲ್ಲ. ಕಾಲಿಕವಾಗಿ ಎಲ್ಲ ಬುದ್ಧಿದೋಷಗಳೆಲ್ಲ ಬಂದಿದೆ. ಎಷ್ಟೋ ಸಂಸ್ಕೃತಿಗಳಿಂದ ನಾವು ಹಾಳಾಗಿದ್ದೇವೆ ಈಗ. ಅದೇ ಥರನೇ ಇದು ಎಲ್ಲ ಒಂದಷ್ಟು ಬೇರೆ ಕಡೆಯಿಂದಲೂ ನಾವು ಕೆಟ್ಟ ಪಾಠಗಳನ್ನು ಕಲ್ತಿದ್ದೀವಿ. ಅದನ್ನು ಬಿಟ್ಟಿಲ್ಲ ನಾವಿನ್ನು. ವಾಸ್ತವಿಕವಾಗಿ ಭಾರತೀಯತೆಯಲ್ಲಿ ಧರ್ಮದ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಪರಸ್ಪರ ಸೌಹಾರ್ದಗಳಿತ್ತು. ಯಾವ ಜಾತಿ ಗಲಾಟೆಗಳಿರಲಿಲ್ಲ ರಾಮರಾಜ್ಯದಲ್ಲಿ. ಪ್ರಾಣಿ ಪಕ್ಷಿಗಳ ಒಡನಾಟವೂ ತುಂಬ ಚೆನ್ನಾಗಿತ್ತು. ಅವುಗಳಿಗೆ ವೈರ ಇರಲಿಲ್ಲ. ಹಸುವಿನ ಜೊತೆಗೆ ಹುಲಿ ಇರ್ತಿತ್ತು. ಈಗ ಅದು ಸಾಧ್ಯವಿಲ್ಲ. ಚಿತ್ರದಲ್ಲಿ ಇರುವುದಷ್ಟೇ, ವಾಸ್ತವ ಇದೆಲ್ಲ. ಚಿತ್ರದಲ್ಲೂ ಸಾಧ್ಯ ಇಲ್ಲ. ಚಿತ್ರದಲ್ಲಿ ಬರಿಬೋದು, ಹಸು ಹುಲಿ ಚಿತ್ರ ಒಟ್ಟಿಗೆ ಬರಿಬೋದು. ಪೇಂಟಿಂಗ್ ಅಲ್ಲ, ಪೇಂಟಿಂಗ್. ನಾನು ಸಿನಿಮಾದಲ್ಲಿ ಅನ್ಕೊಂಡೆ ಇಲ್ಲ. ಆದ್ರಿಂದ ಈ ರೀತಿ ಧರ್ಮದಿಂದಲೇ ನಡೀತಾ ಇತ್ತು. ಒಂದು ವೇಳೆ ಅಂತಹ ಅಪರಾಧಗಳು ಕೆಲವೊಂದು ಅಪವಾದವಾಗಿ ನಡೆದಿದೆ, ಅದಕ್ಕೆ ರಾಮ ಶಿಕ್ಷೆ ಕೊಟ್ಟಿದ್ದಾನೆ. ಅಪರಾಧವನ್ನು ಕಂಡು ಒಂದೇ ಒಂದು ಅಪರಾಧಿ ಶಿಕ್ಷೆ ಹೊಂದಲಿಲ್ಲ ಅಂತಿಲ್ಲ. ಒಬ್ಬನೇ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಿಲ್ಲ ರಾಮನ ಆಳ್ವಿಕೆಯಲ್ಲಿ. ಅದು ಸ್ಪಷ್ಟ. ಎಸ್ಕೇಪ್ ಆಗುವ ಚಾನ್ಸೇ ಇಲ್ಲ, ಸಾಧ್ಯವೇ ಇಲ್ಲ. ಆಚಾರ್ಯ, ಇನ್ನೊಂದು ವಾದ ಇದೆ ಕೆಲವು ವರ್ಗದ ಜನರದ್ದು. ಈ ರಾಮ ಮತ್ತು ಕೃಷ್ಣರ ಅವತಾರ ರೆಸ್ಪೆಕ್ಟಿವ್ ಒಂದು ಟೈಮಲ್ಲಿ ಮಾತ್ರ ದೇವತಾ ಸ್ವರೂಪಿಗಳಾಗಿದ್ದರು. ಅದಾದ ನಂತರ ನಾರ್ಮಲ್ ನಾವೆಲ್ಲ ಹೆಂಗೆ ಜೀವಿಸ್ತೀವಿ, ಒಬ್ಬ ನರ ಮನುಷ್ಯ ಹೆಂಗೆ ಜೀವಿಸ್ತಾನೆ ಹಂಗೆ ಜೀವಿಸಿ ಹೋಗಿಬಿಟ್ರು ಅನ್ನುವಂಥ ಒಂದು ವಾದ ಇದೆ. ಕುರುಕ್ಷೇತ್ರ ಮುಗಿಯೋ ತನಕ ಕೃಷ್ಣ ದೈವಿಕ ಸ್ವರೂಪವನ್ನು ಪಡೆದುಕೊಂಡಿದ್ದ, ರಾವಣನ ಸಂಹಾರ ಆಗೋ ತನಕ ರಾಮ ದೈವಿಕ ಅಂಶವನ್ನು ಪಡೆದುಕೊಂಡಿದ್ದ. ಅದಾದಮೇಲೆ ಅವರು ನಾರ್ಮಲ್ ಮನುಷ್ಯರ ಥರ ಬದುಕು ಹೋಗ್ಬಿಟ್ರು ಅಂತ ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾನು ಓದಿದ ಇತಿಹಾಸಗಳಲ್ಲಿ ಹಾಗಿಲ್ಲ. ಇದು ಜನಮಾನಸದಲ್ಲಿ ಹಾಗೆ ಬಂದಿರುತ್ತೆ. ಇವತ್ತು ಪಿಕ್ಚರ್ಗಳಲ್ಲಿಯೂ ಒಬ್ಬ ಹೀರೋಗೆ ಹೊಡಿಬೇಕಾದ್ರೆ ಏನೋ ಅಮಾನುಷವಾದ ಶಕ್ತಿ ಬರುತ್ತೆ, ಅದೆಲ್ಲ ಮುಗಿದಾದ್ಮೇಲೆ ಅವ್ನು ತಣ್ಣಗಾಗ್ಬಿಡ್ತಾನೆ ಅಂತ. ಇದೆಲ್ಲ ಆ ಥರ ಒಂದು ಕಾಲ್ಪನಿಕವಾದ ವ್ಯವಸ್ಥೆಗಳಲ್ಲಿ ಬಂದಿದೆ. ರಾಮನ ಶಕ್ತಿ ಕೊನೆಯ ತನಕ ಒಂದು ರಾಮನಾಗೆ ಮೆರೆದ. ಅವನು ಹೋಗಬೇಕಾದ್ರೆ ತನ್ನ ಒಂದು ಸ್ವರೂಪವನ್ನು ಸ್ವರ್ಗಲೋಕದಲ್ಲಿ, ಬ್ರಹ್ಮಲೋಕದಲ್ಲಿ ಮತ್ತೊಂದು ಸ್ವರೂಪವನ್ನು ಶ್ವೇತದ್ವೀಪಕ್ಕೆ ತೆಗೆದುಕೊಂಡು ಹೋದ. ಅದರಲ್ಲಿ ಪೂರ್ಣತೆ ಇತ್ತು. ಎಲ್ಲಿಂದ ಬಂದ ಅಲ್ಲಿಗೆ ಹೋದ ರಾಮ. ಅವನ ದೇಹ ಪತನ ಆಯಿತು. ಅದನ್ನು ಯಾರೋ ಮಣ್ಣು ಮಾಡಿದರು. ಇನ್ಯಾರೋ ಇನ್ನು ಸ್ವಲ್ಪ ದಿನಕ್ಕೆ ವಿಮರ್ಶೆ ಮಾಡಿಬಿಟ್ಟು ಇದು ರಾಮನ ದೇಹ ನೋಡಿ, ಆ ಶಿಲುಬೆಗಳೆಲ್ಲ ಹಾಗೇ ಇದೆ ಅಂತ ಹೀಗೆಲ್ಲ ತೋರಿಸುವ ಅಪಾಯಗಳಿದೆ. ರಾಮ ಈ ಥರ ಪಾಂಚಭೌತಿಕ ದೇಹವನ್ನು ಪಡಿಲೇ ಇಲ್ಲ. ಸಮಾಯಾತ ಏ ಮೋಕ್ಷ ಪದೇಚ್ಛವಃ. ನನ್ನ ತಾಕತ್ ತೋರಿಸ್ತೀನಿ. 100 ಯೋಜನ ಸೇತುವೆ ಕಟ್ಟಿದ್ದಕ್ಕೆ ಚಪ್ಪಾಳೆ ತಟ್ಟಬೇಡಿ, ವೈಕುಂಠ ತನಕ ಸೇತುವೆ ಕಟ್ಟುವ ತಾಕತ್ತಿದೆ ಈ ಕೊನೆಯ ಕಾಲದಲ್ಲೂ ರಾಮನಿಗೆ ಅಂತ ತೋರಿಸಿಕೊಟ್ಟು ಒಂದು ರಾಮ. ಹಾಗಾಗಿ ಆ ಶಕ್ತಿ ಯಾವತ್ತೋ ಕಡಿಮೆ ಆಯಿತು, ಯಾವತ್ತೋ ಜಾಸ್ತಿ ಆಯಿತು. ಇದೆಲ್ಲ ನಮ್ಮಲ್ಲಿ. ಇನ್ನೊಂದು ಗಂಟೆ ನೀವು ಸಂದರ್ಶನ ಮಾಡಿದ್ರೆ ನನ್ನ ಶಕ್ತಿ ಕುಂಠಿತ ಆಗುತ್ತೆ. ಈ ಅವ್ಯವಸ್ಥೆ ರಾಮನಿಗಿಲ್ಲ. ಈ ಕೊನೆಯದಾಗಿ ಸೀತೆಯಿಂದನೇ ರಾಮಾಯಣ ನಡೀತು, ದ್ರೌಪದಿಯಿಂದನೇ ಮಹಾಭಾರತ ನಡೀತು ಅಂತ ಅವರನ್ನೇ
ಪಾಯಿಂಟ್ ಮಾಡಿ ಹೇಳೋದು ಎಷ್ಟರ ಮಟ್ಟಿಗೆ ಸಮಂಜಸ? ಸರಿ ಇದೆ ಅದು. ಯಾವುದೇ ಒಳ್ಳೆಯದಕ್ಕೆ ಯಾವುದೇ ಕೆಟ್ಟದ್ದಕ್ಕೆ ಒಂದು ಹೆಣ್ಣಿನ ಪಾತ್ರ ಇದ್ದೇ ಇರುತ್ತೆ. ಈಗ ರಾವಣನನ್ನು ಸಂಹಾರ ಮಾಡಬೇಕು ಅನ್ನೋದೇ ದೇವತೆಗಳ ಪ್ರಾರ್ಥನೆ ಆಗಿತ್ತು. ರಾಮ ಏನು ಕೆಲಸ ಮಾಡ್ತಾನೆ ಅದಕ್ಕೆ ಸಪೋರ್ಟ್ ಮಾಡುವ ವ್ಯವಸ್ಥೆ ಅವನ ಹೆಂಡತಿ ಆದವಳು ಮಾಡಬೇಕಾಗುತ್ತೆ. ಅದನ್ನೇ ಪಾತಿವ್ರತ್ಯ ಅಂತ ಕರೀತಾರೆ. ಗಂಡ ಯಾವುದೋ ಉತ್ಸಾಹದಲ್ಲಿ ಹೋದಾಗ ತಣ್ಣೀರು ಎರಚಬಾರ್ದು, ಮಾಡು ಮಾಡು ಒಳ್ಳೆ ಕೆಲಸ ಅದು. ತಾಯಿ ಆಗಲಿ ಹೆಂಡತಿ ಆಗಲಿ ಬೆಂತಟ್ಟಬೇಕು. ಆ ಕೆಲಸ ಸೀತೆ ನಾನು ಮೊದಲು ರೆಡಿ ಆಗ್ತೀನಿ ಅಂತ ರೆಡಿ ಆಗಿದ್ದಾಳೆ. ಶಬಾಷ್. ದ್ರೌಪದಿ ವೈರಹೇತು. ಮಹಾಭಾರತಲ್ಲೂ ಅಷ್ಟೇ, ಆ ಭೀಮನಲ್ಲಿ ದ್ವೇಷ ಹುಟ್ಟಲಿಕ್ಕೆ ದುರ್ಯೋಧನಾದಿಗಳಿಗೆ ದ್ರೌಪದಿ ಕಾರಣ, ಅವಳ ಸೌಂದರ್ಯ ಕಾರಣ. ಅವಳು ಆ ರೀತಿ ವೈರ ಹುಟ್ಟಿಸಿ ಏನು ಮಾಡ್ತಾಳೆ ಅಂದರೆ ಆ ಭಯೋತ್ಪಾದಕರನ್ನು ನಿಗ್ರಹ ಮಾಡ್ತಾಳೆ, ದುಷ್ಟರನ್ನು ನಿಗ್ರಹ ಮಾಡಿಸ್ತಾಳೆ. ಅವ್ರ ಪಾತ್ರ ಇದೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಅವರಿಂದ ನಡೆದಿದ್ದು ಅಂತ ಹೇಳಿದ್ರೆ ಅತಿಶಯೋಕ್ತಿ ಇಲ್ಲ, ಖಂಡಿತ ಇಲ್ಲ. ಅವ್ರ ದೊಡ್ಡ ಪಾತ್ರ ಇದೆ. ಪ್ರತಿದಿನ ನಮ್ಮ ಬದುಕಿನಲ್ಲೂ ಯಾರು ಕೆಟ್ಟವರೋ ಅವ್ರನ್ನ ಟಾರ್ಗೆಟ್ ಮಾಡಬೇಕು, ದುಷ್ಟರನ್ನ. ಹೆಣ್ಮಕ್ಳು ಸಪೋರ್ಟ್ ಮಾಡಬೇಕು. ಯಾವಾಗಲೂ ಹೇಳಿ ಥರ ಬೇಡ್ರಿ ಬೇಡ್ರಿ ನೀವು ತಂಟೆಗೆ ಹೋಗ್ಬೇಡ್ರಿ ಅಂದರೆ ಯಾರು ಧರ್ಮ ರಕ್ಷಕರು, ಯಾರು ಪ್ರತಿಭಟನೆ ಯಾರು ಮಾಡ್ತಾರೆ? ಎಲ್ಲ ಬರೀ ಶಾಸನದಿಂದಲೇ ಆಗಲ್ಲ, ಶಸ್ತ್ರವೂ ಬೇಕು. ಮನೆಗಳಲ್ಲಿ ಎಲ್ಲರೂ ತಯಾರಾಗಬೇಕು. ಅಧರ್ಮಗಳು ನಡೆದಾಗ ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ FIR ಮಾಡ್ತಾ ಇದ್ರೆ ಅದಲ್ಲ. ನಮ್ಮ ಪ್ರತಿಭಟನೆಗಳು ಬೇಕು, ಅದು ಕಾನೂನುಬದ್ಧವಾಗಿರಬೇಕು. ಕಾನೂನನ್ನು ಉಲ್ಲಂಘನೆ ಮಾಡಿ ಇರಬಾರ್ದು, ಕಾನೂನುಬದ್ಧವಾಗಿ ನಮ್ಮ ಪ್ರತಿಭಟನೆ ಇರಬೇಕು. ಅದಕ್ಕೆ ಸ್ತ್ರೀಯರ ಬೆಂಬಲ ಇರಬೇಕು. ಕೊನೆಯದಾಗಿ ಏನು ಹೇಳ್ತೀರಾ ಆಚಾರ್ಯ ರಾಮಾಯಣದ ಬಗ್ಗೆ, ರಾಮಾಯಣದ ಸತ್ಯಾಸತ್ಯತೆಗಳ ಬಗ್ಗೆ, ರಾಮಾಯಣದ ಬಗ್ಗೆ? ರಾಮಾಯಣ ಅಂದರೆ ನಮ್ಮ ಮನಸ್ಸು ತುಂಬಿ ಬರುತ್ತೆ. ತುಂಬ ಸಂತೋಷದ ಒಂದು ಸುಭಾಷಿತ ಇದೆ. ಯಾಂತಿನ್ಯಾಯ ಪ್ರವೃತ್ತಸ್ಯ ತಿರ್ಯಂಚೋಪಿ ಸಹಾಯತಾಂ ಅಪಂಥಾನಂತು ಗಚ್ಚಂತಂ ಸೋದರೋಪಿ ಮುಂಚತಿ. ಸಮಗ್ರ ರಾಮಾಯಣ ನಮಗೇನು ಪಾಠ ಮಾಡಿತು? 24,000 ಶ್ಲೋಕ ಪ್ರವಚನ ಬೇಡ, ಅದರ ಎಸೆನ್ಸ್ ಏನು? ನ್ಯಾಯ ಮಾರ್ಗದಲ್ಲಿ ಹೋಗಿ ಮರದಲ್ಲಿ ಹಾರಿ ಹಣ್ಣು ತಿನ್ನುವ ಕೋತಿಗಳು ನಿಮಗೆ ಸಹಾಯಕ್ಕೆ ಬರುತ್ತೆ. ಅನ್ಯಾಯ ಮಾರ್ಗದಲ್ಲಿ ಹೋದರೆ ಒಡ ಹುಟ್ಟಿದ ಅಣ್ಣನೂ ಬಿಡ್ತಾನೆ, ತಮ್ಮನೂ ಬಿಡ್ತಾನೆ. ರಾವಣನ ಸಹೋದರ ವಿಭೀಷಣ ಮನೆ ಬಿಟ್ಟು ಹೋದ, ಅವನ ನೀತಿ ಸರಿ ಇಲ್ಲ ಅಂತ. ಲಂಕೆ ಬೇಡ ಏನೂ ಬೇಡ ಅಂತ ಹೊರಟ, ರಾಮನ ಬಂಟನಾಗಿ ಬಂದ, ಮತ್ತೆ ಲಂಕೆಗೆ ಅಧೀಶನಾದ. ನೀವು ನ್ಯಾಯ ಮಾರ್ಗದಲ್ಲಿ ಹೋದರೆ ಕಾಡಿನ ಮೃಗಗಳು ನಿಮಗೆ ಸಹಾಯ ಮಾಡುತ್ತೆ. ಸೀತೆಯನ್ನು ಅಪಹಾರ ಮಾಡಿದ್ದು ಯಾರು ಒಂದು ಪಾಠ ಹೇಳಿದ್ದು ಜಿಂಕೆಗಳು. ಮಾಂಸ ತಿನ್ನುವ ಹದ್ದು, ಮಾಂಸ ತಿನ್ನುವ ಸಂಪಾತಿ ಜಟಾಯು, ಸಂಪಾತಿಗಳು ರಾಮನಿಗೆ ಸಹಾಯ ಮಾಡ್ತಾರೆ. ಯಾಕೆಂದರೆ ರಾಮ ನ್ಯಾಯ ಮಾರ್ಗದಲ್ಲಿದ್ದಾನೆ. ಒಂದು ಅಳಿಲು ಸಹಾಯ ಮಾಡುತ್ತೆ. ನ್ಯಾಯದಲ್ಲಿ ನಡೀರಿ, ಪ್ರಾಣಿಗಳು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಅನ್ಯಾಯ ಮಾಡಬೇಡಿ, ನಿಮ್ಮ ಕೈ ಹಿಡಿದ ಹೆಂಡತಿಯೂ ಬಿಟ್ಟು ಹೋಗ್ತಾಳೆ, ಡೇಂಜರ್. ಅದು ರಾಮ ಹೇಳಿದ್ದಲ್ಲ, ರಾಮನನ್ನು ಬಿಡಲಿಲ್ಲ ಸೀತೆ. ರಾವಣನ ಸಹೋದರನಾದ ರಾಮ ನ್ಯಾಯದಲ್ಲಿದ್ದ, ಆದ್ರಿಂದ ಸೀತೆ ಬಿಡಲಿಲ್ಲ. ಮಂಡೋದರಿ ಬಿಟ್ಟೋದ್ಲಲ್ಲ ರಾವಣನ, ಹಂಗೆ ರಾವಣನೇ ಬಿಟ್ಟೋದ ಮಂಡೋದರಿಯನ್ನು. ಅನ್ಯಾಯ ಮಾರ್ಗದಲ್ಲಿದ್ದರೆ ವಿಭೀಷಣನೇ ಬಿಟ್ಟು ಹೋದ, ಸಹೋದರ ಬಿಟ್ಟು ಹೋದ ಅನ್ಯಾಯದಲ್ಲಿ. ಅದಕ್ಕೆ ಪ್ರಧಾನ ಸಂದೇಶ ಏನು ಅಂದರೆ ರಾಮಾದಿವತ್ತು ವರ್ತಿತವ್ಯಂ ನತು ರಾವಣಾದಿವತ್ತು. ನಮ್ಮ ಬದುಕು ರಾಮನ ಆದರ್ಶದಲ್ಲಿ ಸಾಗಬೇಕು ಹೊರತು ರಾವಣನ ಆದರ್ಶದಲ್ಲಿ ಯಾರ್ದೋ ಸೊತ್ತಿ ಕೈ ಹಾಕಿದೆ, ಇನ್ನೊಬ್ಬರ ಸುಖವು ನನಗೆ ಸಿಗಲಿ ಅಂತ ಆಸೆ ಪಟ್ಟೆ, ಯಾವ ಅತಿಕ್ರಮಣಗಳಿಗೂ ಜೀವನದಲ್ಲಿ ಹೋಗಬೇಡಿ. ಬಡವ ನೀವು ಮಡಗದಂಗಿರೋ ಅಂತಾರಲ್ಲ, ದೇವರೇನೇ ಏನು ಕೊಟ್ಟಿದ್ದಾನೆ ಅದರಲ್ಲಿ ಬದುಕಿ, ನಿಮ್ಮ ಬದುಕು ಬಂಗಾರ ಆಗುತ್ತೆ. ಅದು ಧರ್ಮದ ಮಾರ್ಗದಲ್ಲಿ ಬದುಕಿದ್ರೆ ಅವನು ಕೊಟ್ಟಿದ್ದು ಅಂತ ಎಲ್ಲ ಅವನ ದಯೆ ಅಂತ. ಒಬ್ಬ ಕುರಿ ಗಾಹಿಯು ಕೂಡ ಹೇಳ್ತಾನೆ, ಎಲ್ಲ ಅವನು ಕೊಟ್ಟಂಗೆ, ಅವನು ಮಡಗದಂಗೆ ಇದ್ದೀನಿ ಅಂತ ಹೇಳ್ತಾನೆ. ಆ ಭಾವ ದೃಢವಾಗಿದ್ದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆಚಾರ್ಯ, ನಾನು ಮೊದಲು ಮಾತಾಡ್ತಾ ಹೇಳಿದೆ, ವಿಶೇಷವಾದಂತಹ ಒಂದು ಗುರುಕುಲವನ್ನು ಸ್ಥಾಪನೆ ಮಾಡಿದ್ದೀರಿ, ಅಂಬರೀನಿ ಗುರುಕುಲ ಅಂತ ಮೈಸೂರಲ್ಲಿ. ಆ ಒಂದು ಇಂಟೆನ್ಷನ್ ಬಂದಿದ್ದು ಯಾಕೆ? ಅಂದರೆ ಇವತ್ತು ಗುರುಕುಲ ಅಂದರೆ ಎಲ್ಲ ಪುರುಷ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಗುರುಕುಲ ನಡೆಸೋರನ್ನು ನೋಡಿದ್ದೀವಿ, ದೊಡ್ಡ ದೊಡ್ಡ ಗುರುಕುಲಗಳಿದೆ. ಬಾಲಕಿಯರನ್ನು ಕರೆದುಕೊಂಡು ಬಂದು ಮನೆಯಲ್ಲಿಯೇ ಊಟ ವಸತಿ ಎಲ್ಲವನ್ನು ಕೊಟ್ಟು ಅವರಿಗೆ ಒಂದು ಧರ್ಮದ ಪ್ರಜ್ಞೆಯನ್ನು ಮೂಡಿಸಬೇಕು ಅನ್ನುವಂಥ ಆಲೋಚನೆ ಬಂದಿದ್ದು ಹೆಂಗೆ? ನನಗೆ ಇನ್ಫ್ಯಾಕ್ಟ್ ಯಾರಿಗೂ ಬಂದಿದ್ದು ಅಥವಾ ಯಾರೂ ಮಾತಾಡಿದ್ದು ಕೇಳಿಲ್ಲ ನಾನು. ಮೊದಲು ನೀವು ಅದನ್ನು ಮಾಡಿದ ಮೇಲೆ ವಿಜೇಂದ್ರಾಚಾರ್ಯ ಆ ಥರ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಅದು ಬಂದಿದ್ದು ಯಾಕೆ ತಲೆಯಲ್ಲಿ? ನಮ್ಮ ಗುರುಗಳು ಇದರ ಬಗ್ಗೆ ಹೇಳ್ತಾ ಇದ್ರು, ಸನ್ಯಾಸಿಗಳಿಂದ ಹೆಣ್ಮಕ್ಕಳ ಗುರುಕುಲ ನಡೆಸಲಿಕ್ಕಾಗಲ್ಲ, ಅದರಿಂದ ಸಾಕಷ್ಟು ಸಮಸ್ಯೆಗಳು ಇದೆ. ಮಾಡಿದರೆ ಗೃಹಸ್ಥರು ಯಾರಾದರೂ ಮುಂದೆ ನಿಂತು ಮಾಡಬೇಕು ಅಂತ ಒಂದು ನಮ್ಮ ಗುರುಗಳಾದ ವಿಶ್ವೇಶತೀರ್ಥರ ಪ್ರೇರಣೆ ಇತ್ತು, ಸುಪ್ತ ಪ್ರಜ್ಞೆಯಲ್ಲಿತ್ತು. ಅದಕ್ಕೆ ಕಾರಣವಾದದ್ದು ಈ ಕೊರೋನಾ ಟೈಮಲ್ಲಿ ಎಷ್ಟೆಷ್ಟೋ ಹಳ್ಳಿಯ ಪ್ರದೇಶಗಳಲ್ಲಿದ್ದವರಿಗೆ ಶಾಲೆಗಳು ಬಂದಾಗಿದೆ. ಮತ್ತು ಆ ಶಾಲೆಗೆ ಹೋಗಬೇಕು ಅಂದರೆ 4 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಆ ಹೆಣ್ಮಕ್ಕಳು ಅಂತ. ನಮ್ಮ ಸ್ನೇಹಿತರೆಲ್ಲ
ಅವರಿಗೆ ಸ್ಕೂಲಿಗೆ ಹೋಗ್ತಾರೋ ಇಲ್ಲೋ ನಮ್ಮ ಮಕ್ಕಳು, ವಿದ್ಯೆಯೇ ಬರ್ತಾ ಇಲ್ಲ ಅವರಿಗೆ. ನಿಮಗೆ ಯಾರು ಪರಿಚಯ ಇದ್ದಾರೆ, ಸಿಟಿಲಿದ್ದೀರಿ ಮೈಸೂರಿನಲ್ಲಿ, ಅವರಿಗೆಲ್ಲ ಒಂದಷ್ಟು ಶಿಕ್ಷಣ ಕೊಡಿಸಿ ಅಂತ ನನ್ನ ಸ್ನೇಹಿತರೆಲ್ಲ ತಮ್ಮ ಮಕ್ಕಳನ್ನೇ ಬಿಡ್ತೇವೆ ಅಂತ ಅವರು ಸಮರ್ಪಣೆ ಮಾಡಿದರು, ತ್ಯಾಗ ಮಾಡಿದರು. ಅಂದರೆ ಮಕ್ಕಳನ್ನು ಬಿಡಲಿಕ್ಕೋಸ್ಕರ ಒಂದು ಸಂಕಲ್ಪವನ್ನು ಮಾಡಿದರು. ಹಾಗಾಗಿ ಇದು ಕೊರೋನಾ ಸಮಯದಲ್ಲೇ ಆರಂಭ ಆದ ಗುರುಕುಲ. ಈಗ 5ನೇ ವರ್ಷ ನಡೀತಾ ಇದೆ ಈ ಗುರುಕುಲಕ್ಕೆ. ಅದರಲ್ಲೊಂದು 24 ಜನ ಹೆಣ್ಮಕ್ಕಳು ಮನೆಯಲ್ಲೇ ಅವರಿಗೆ ವಸತಿ ಶಿಕ್ಷಣ ಎಲ್ಲ ನಡೀತಾ ಇದೆ. ಯಥಾಶಕ್ತಿ ಇದೇ ಥರ ರಾಮಾಯಣ ಮಹಾಭಾರತಗಳು ಜೊತೆಗೆ ಲೌಕಿಕ ಶಿಕ್ಷಣದ ವ್ಯವಸ್ಥೆಗಳನ್ನು ಮಾಡಿಕೊಂಡು, ಲೌಕಿಕನೂ ಒಂದು ಹೆಣ್ಣು ಮನೆ ಬೆಳಗಿದ್ರೆ ದೊಡ್ಡ ಕುಟುಂಬಕ್ಕೆ ಅದರ ಆದರ್ಶಗಳಿದೆ. ಇವತ್ತು ಹೆಣ್ಮಕ್ಕಳಿಗೆ ಬರೀ ಶಾಲೆಗೆ ನಮ್ಮ ಕರ್ತವ್ಯ ಮುಗಿತು ಅಂತ ಫೀಸ್ ಕಟ್ಟಿ ತಳ್ಳುವ ಸಂಸ್ಕೃತಿ ಒಳ್ಳೆಯದಲ್ಲ. ಅವ್ರಿಗೊಂದಷ್ಟು ನಮ್ಮ ಭಾರತೀಯತೆ, ನಮ್ಮ ಸಂಸ್ಕಾರಗಳನ್ನು ಕೊಡುವ ಅಗತ್ಯ ತುಂಬ ಇದೆ. ಅದನ್ನೆಲ್ಲರೂ ಅರ್ಥ ಮಾಡಿಕೊಂಡ್ರೆ ಅಲ್ಲಲ್ಲಿ ಹೆಣ್ಮಕ್ಕಳ ಒಂದು ಪ್ರಾಮಾಣಿಕವಾದ ಗುರುಕುಲಗಳ ಸ್ಥಾಪನೆ ಆಯಿತು. ಅಂದರೆ ಈಗ ಏನಾಗಿದೆ ಅಂದರೆ ಮನೆಯಲ್ಲಿರುವ ಹೆಣ್ಮಕ್ಕಳು ಓಡೋದ್ರು ಅಂತಲೇ ಕಥೆಗಳಿದೆ, ಆಯಿತಾ. ಕರ್ಕೊಂಡು ಬಂದರು ಅನ್ನೋ ಕಥೆಗಳೇ ಇಲ್ಲ ಈಗ. ಅದರಿಂದ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಬಂದರು ಅನ್ನೋ ಕಥೆಗಳಿಲ್ಲ, ಓಡೋದ್ರು ಅನ್ನೋ ಕಥೆಗಳಿದೆ. ಎಲ್ರಿಗೂ ಅಲ್ಲ, ಓಡೋದವರಿಗೆ ಅಷ್ಟೇ ಅಂತ ಕಥೆಗಳಿದೆ ಕೆಲವು ಕಡೆ. ಅದು ನಿಲ್ಲಬೇಕು. ವಿಶೇಷವಾಗಿ ನಮ್ಮ ಸಂಸ್ಕಾರಗಳೇನು, ಭಾರತೀಯತೆ ಅಂದ್ರೇನು, ಆ ಹೆಣ್ಣುಮಕ್ಕಳ ಜೀವನದ ಕ್ರಮ ಏನು, ಅದೆಲ್ಲ ಅರ್ಥ ಮಾಡಿಸುವಂತಹ ಒಂದು ಶಿಕ್ಷಣದ ವ್ಯವಸ್ಥೆ ಶಾಲಾ ಕಾಲೇಜುಗಳಲ್ಲೇ ಬಂದರೆ ಚೆನ್ನಾಗಿರುತ್ತೆ. ಅಲ್ಲೇ ಬಂತು ಅಂದರೆ ನಮ್ಮ ಗುರುಕುಲ ಪದ್ಧತಿ ಏನು ಬೇಕಾಗಿಲ್ಲ. ಆದರೆ ಎಷ್ಟೋ ನಮ್ಮ ಭಾರತೀಯ ಸಂಸ್ಕಾರಗಳಿಗೆ ವಿಪರೀತವಾಗಿ ನಡೆದುಕೊಳ್ಳುವಂತಹ ಶಿಕ್ಷಣ ಪದ್ಧತಿಗಳು ಇದೆ. ಅದರ ಬಗ್ಗೆ ನಮ್ಮ ಮೌನ ಪ್ರತಿಭಟನೆ ಗುರುಕುಲದ ರೀತಿಯಲ್ಲಿ ನಡೀತಾ ಇದೆ. ಅಂದರೆ ಗುರುಕುಲಗಳು ಇವತ್ತು ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಇವತ್ತಿನ ಜನ್ರೇಷನ್ ಮಕ್ಕಳಿಗೆ. ಯಾಕಂತಂದರೆ ನೀವು ನೋಡ್ತಾ ಇದ್ದೀರಿ ಮಕ್ಕಳು, ಅಂದರೆ ನಿಮ್ಮ ಗುರುಕುಲಕ್ಕೆ ಬರುವ ಮೊದಲು ಹೆಂಗಿದ್ರು, ಬಂದ ಮೇಲೆ ಹೆಂಗಾಗಿದ್ದಾರೆ, ಅಂದರೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಏನು ಅನ್ನಿಸ್ತಾ ಇದೆ ಅಂದರೆ ಈಗ ತಂದೆ ತಾಯಿಗಳಿಗೆ ಶಿಕ್ಷಣ ಇಲ್ಲ, ಮೊದಲನೇ ಸಮಸ್ಯೆ ಅಲ್ಲಿದೆ. ಮಗುವಿಗೆ ನೀನು ಸರಿಯಾಗಿರಬೇಕು ಅಂದರೆ ಹೆಂಗೆ ಸರಿ ಇರಬೇಕು ಅಂತ ಮಗು ಕೇಳಿದರೆ ಆನ್ಸರ್ ಇಲ್ಲ ಇವ್ರ ಹತ್ರ. ಮೊದಲನೇ ಕೊರತೆ ಈಗ. ಯಾಕೆಂದರೆ ಒಂದು ಪ್ರಾಚೀನ ಜನ್ರೇಷನ್ ತಪ್ಪಿಸಿಕೊಂಡು ಇನ್ನೊಂದು ಜನ್ರೇಷನ್ ಬಂದ್ಬಿಟ್ಟಿದೆ ಈಗ. ಅವರಿಗೆ ಸರಿಯಾದ ಸಂಸ್ಕಾರಗಳಿಲ್ಲ. ಮಕ್ಕಳಿಗೆ ಹೇಗೆ ನಮ್ಮ ಭಾರತೀಯ ಸಂಸ್ಕಾರಗಳನ್ನು ಕೊಡ್ತಾರೆ. ಹಾಗಾಗಿ ಒಂದು ಗುರುಕುಲ ಮಾಧ್ಯಮದಲ್ಲಿ ಪ್ರಾಚೀನತೆಯನ್ನು ಪಡ್ಕೊಂಡು ಅವರು ಗೃಹಸ್ಥರಾಗಿ ನಡೀತಾ ಇದ್ದಾಗ ಅವ್ರ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾರೆ. ಅದರ ಪುನರುತ್ಥಾನ ಆಗಬೇಕಾಗಿದೆ. ಒಂದು ರೀತಿ ಈಗ ಬ್ರೇಕ್ ಆಗಿದೆ ಅದು. ಚೈನ್ ಸಿಸ್ಟಮ್ ಬ್ರೇಕ್ ಆಗಿದೆ. ಚೈನ್ ಸಿಸ್ಟಮ್ ಬ್ರೇಕ್ ಆಗಿದೆ. ಅದು ಸರಿಯಾಗಬೇಕು. ಎಲ್ಲ ಕಡೆ ಆಗಿದೆ ಅಂತ ಹೇಳಲ್ಲ, ಎಷ್ಟೋ ಮನೆಗಳಲ್ಲಿ ಆ ಸಂಸ್ಕಾರಗಳು ನಡೀತಾ ಇದೆ. ತುಂಬ ಕಡೆ ಬ್ರೇಕ್ ಆಗಿದೆ. ಅದಕ್ಕೊಂದು ಇದು ಮಾಧ್ಯಮ ಆಗಲಿ ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತೊಂದೇನು ಅಂದರೆ ಈಗ ಯಾವುದೋ 1 ಗಂಟೆ ಸಂಸ್ಕಾರ ಕೊಡುವುದಕ್ಕೂ ಗುರುಕುಲದಲ್ಲಿ 24 ಗಂಟೆ ಇರುತ್ತೆ ಅವರಿಗೆ. ಆ ಮಗುವಿನ ಪ್ರತಿಯೊಂದು ಚೇಷ್ಟೆಗಳನ್ನು ಕೂಡ ತಾಯಿಯಾಗಿ ಶಾಸ್ತ್ರಬದ್ಧವಾಗಿ ಹೀಗಿರಬೇಕು. ಯಾವಾಗಲೂ ಮಗು ಎಂಜಲು ಮಾಡುತ್ತೆ, ಇನ್ನೇನೋ ಮುಟ್ಟುತ್ತೆ, ಅದರಿಂದ ಆಗುವ ದುಷ್ಪರಿಣಾಮಗಳೇನು, ಹೆಜ್ಜೆ ಹೆಜ್ಜೆಗೆ ಆ ಮಗುವಿನ ಬಾಡಿ ಲ್ಯಾಂಗ್ವೇಜ್ ಅಂತಾರಲ್ಲ ಅದು, ಅದರ ಮಾತು ಕೃತಿಗಳನ್ನು ತಿದ್ದಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಗುರುಕುಲ ಪದ್ಧತಿಯಲ್ಲಿ ಇರುತ್ತೆ. ನಾವು ಆ ಥರ ಗುರುಕುಲದಲ್ಲೇ ಬೆಳೆದಿದ್ರೆ ಆದ್ದರಿಂದ ಸಾಕಷ್ಟು ಶಿಕ್ಷಣಗಳನ್ನು ಪಡೆದಿದ್ವಿ. ಅದೇ ಥರ ಮಕ್ಕಳಿಗೆ ಆ ಕೊಡುವ ವ್ಯವಸ್ಥೆ ಇದೆ. ಅಲ್ಲೇ ವಸತಿ, ಊಟ. ಈಗ ಅದೇ ಊರವರು ಅಥವಾ ಕೆಲ ದಿನಗಳ ಮಟ್ಟಿಗೆ ಮಾತ್ರ ನಾವು ಕಳಿಸ್ಕೊಡ್ತೀವಿ ಅಂತ. ಅದಕ್ಕೆ ಈಗ ಈ ಕೆಲವರು ಕೇಳೋದುಂಟು, ನೀವು ಬ್ರಾಹ್ಮಣ ವಲಯದವರಿಗೆ ಮಾತ್ರ ಮಾಡ್ತಾ ಇದ್ದೀರಿ, ಎಲ್ಲರನ್ನೂ ಸೇರಿಸ್ಕೊಳ್ಳಿ ಅಂತ ಕೆಲವರು ಕೇಳಿದ್ದಾರೆ ತುಂಬ ಜನ. ಅದಕ್ಕೆ ನಾವು ಈ ಸಮ್ಮರ್ ಕ್ಯಾಂಪಸ್ ಅಂತ ಅಂದರೆ ಒಂದು ಏನು ಅಂದರೆ ವರ್ಗೀಕರಣ ಅನ್ನೋ ವ್ಯವಸ್ಥೆಯಲ್ಲಿ ಶಿಕ್ಷಣಗಳನ್ನು ಮಾಡ್ತಾ ಇದ್ದರೆ ಹಿಂದೂ ಧರ್ಮದ ಉತ್ಥಾಪನ ಏಳಿಗೆ ಆಗಲ್ಲ. ಅದನ್ನು ಬಿಟ್ಟು ವಿಸ್ತಾರವಾಗಿ ಆಲೋಚನೆಗಳನ್ನು ಮಾಡಬೇಕು. ಆದರೆ ಏನಾಗುತ್ತೆ ಅಂದರೆ ಒಂದು ಗುರುಕುಲದಲ್ಲಿ ಈಗ ಅವರವರದ್ದೇ ಆದ ಒಂದು ಸಂಸ್ಕಾರಗಳಿರುತ್ತೆ. ನಾವು ಒಂದನ್ನು ಮಾಡ್ಲಿಕ್ಕೆ ಹೋದರೆ ಅವಾಗ ಇನ್ನೊಬ್ಬರಿಗೆ ಹರಟಾಗುತ್ತೆ. ಎಲ್ಲ ವರ್ಗದವರನ್ನು ನಾವು ಸೇರಿಸ್ಕೊಂಡು ಮಾಡ್ಲಿಕ್ಕೆ ಹೋದರೆ ಅವಾಗ ನಮ್ದು ಹೀಗಿದೆ ಕುಲ ಸಂಪ್ರದಾಯ ಅಂತ ಇನ್ನೊಂದೇನೋ ಒಂದು ಡಿಫ್ರೆನ್ಸ್ ಬರುತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ಹೊಂದಾಣಿಕೆ ಆಗುವಂಥ ಒಂದು ಜನರಲ್ ಆಗಿ ಅದನ್ನು ನಾವು ಪ್ರತಿ ವರ್ಷ ಈ ಸಮ್ಮರ್ ಕ್ಯಾಂಪಸ್ ಅನ್ನು ಮಾಡಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ಅಂಥವ್ರನ್ನೆಲ್ಲ ಮನೆಗೆ ಮತ್ತೆ ಕರೆಸ್ಕೊಂಡು ಅದನ್ನು ಬೇರೆ ಮಾಡ್ತೀನಿ. ಮತ್ತೆ ಈ ಮಕ್ಕಳೆಲ್ಲ ರಜೆಗೆ ಹೋಗ್ತಾರೆ ಊರಿಗೆ, ಅವ್ರಿಗೊಂದು ಬೇರೆ ಆ ಥರ ಅವ್ರಿಗೊಂದು ಶಿಕ್ಷಣ ಕೊಡೋ ವ್ಯವಸ್ಥೆ ನಡೀತಾ ಇದೆ. ಧನ್ಯವಾದಗಳು ಆಚಾರ್ಯ. ಶಿರಸಾಷ್ಟಾಂಗ ಪ್ರಣಾಮಗಳು. ಇಲ್ಲಿವರೆಗೂ ನಮ್ಮ ಜೊತೆಗಿದ್ದು ನಮ್ಮ ಪಾಡ್ಕಾಸ್ಟಲ್ಲಿ ರಾಮಾಯಣದ ಅನೇಕ ವಿಚಾರಗಳನ್ನು ಮತ್ತು ಅನೇಕ ಕುಂದುಕೊರತೆಗಳು ಏನಿದ್ವು ಅವುಗಳಿಗೆಲ್ಲ ಒಂದು ನೀಟಾದಂತಹ ಎಕ್ಸ್ಪರ್ಟ್ ಕ್ಲಾರಿಫಿಕೇಷನ್ನು ಕೊಟ್ಟಿದ್ದೀರಿ. ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಕೊನೆಯದೊಂದು ಮಾತು, ಇದರಲ್ಲಿ ನನಗಿಂತ ಚೆನ್ನಾಗಿ ರಾಮಾಯಣ ಅಧ್ಯಯನ ಮಾಡುವ ಅನೇಕ ಜಿಜ್ಞಾಸಿಗಳು ನಿಮ್ಮ ಈ ಸಂದರ್ಶನವನ್ನು ವೀಕ್ಷಿಸಬಹುದು. ಅದರಲ್ಲಿ ಏನಾದರೂ ಇಲ್ಲ ನಿಮ್ಮ ಅಭಿಪ್ರಾಯ ಹೀಗಿದ್ರೆ ಚೆನ್ನಾಗಿತ್ತು ಅಂತ ಆಕ್ಷೇಪ ಟಾರ್ಗೆಟ್ ಮಾಡುವುದರಿಗೆ ನನಗೆ ಉತ್ತರಗಳನ್ನು ಕೊಡ್ತಾ ಇಲ್ಲ. ಯಾರು ಸಹೃದಯರಾಗಿ ಇಲ್ಲ ಇಂಥ ಉತ್ತರಗಳು ಇದರಲ್ಲಿ ಇತ್ತು ಅನ್ನುವ ಅಭಿಪ್ರಾಯಗಳಿದ್ರೆ ನೀವು ಕಾಮೆಂಟ್ಸಲ್ಲಿಯೂ ಅದನ್ನು ತಿಳಿಸ್ಬೋದು. ಮತ್ತು ಎಲ್ಲವನ್ನೂ ನಾವು ರಾಮನ ಭಕ್ತರಾದ್ರಿಂದ ತುಂಬ ಗುಣಗಳು ನಮಗೂ ಆವಾಹನೆ ಆಗಬೇಕು.
ಆದ್ದರಿಂದ ಇಂತಹ ಸಂದರ್ಶನಗಳು ನಿಮ್ಮನ್ನು ಅಭಿನಂದಿಸಬೇಕು ನಾನು. ಯಾಕೆ ಅಂದರೆ ಇವತ್ತೇನಾಗಿದೆ, ಪಿಕ್ಚರ್ಗಳಲ್ಲಿಯೂ ಕೂಡ ಧರ್ಮವನ್ನು ಸೇರಿಸ್ಕೊಳ್ತಾರೆ. ಯಾಕೆಂದರೆ ಧರ್ಮವನ್ನು ಪ್ರೀತಿಸೋರಿದ್ದಾರೆ, ಅದು ಹೈಲೈಟ್ ಆಗಲಿ ಪಿಕ್ಚರು ಅಂತ. ಆ ಥರದ ಭಾವಗಳು ಇವತ್ತು ಮತ್ತೆ ಕೆರಳ್ತಾ ಇದೆ. ಎಷ್ಟೋ ಜನಗಳಿಗೆ ಧರ್ಮದ ಭಾವನೆಗಳನ್ನು ರೂಪಿಸ್ಕೊಳ್ಬೇಕು ಅನ್ನುವ ಆಸಕ್ತಿಗಳಿದೆ. ಹಾಗಾಗಿ ಇಂತಹ ಒಂದು ಏನು ಸಂದರ್ಶನಗಳನ್ನು ನೀವು ಮಾಡ್ತೀರಿ, ಇದು ಇನ್ನೂ ಹೆಚ್ಚೆಚ್ಚಾಗಬೇಕು. ರಾಮಾಯಣದ ವಿಚಾರ, ಮಹಾಭಾರತದ ವಿಚಾರ, ನಮ್ಮ ಸನಾತನ ಸಂಸ್ಕೃತಿಗಳ ವಿಚಾರ, ಎಲ್ಲದರ ಬಗ್ಗೆಯೂ ಒಂದು ವಿಸ್ತಾರವಾದ ಚಿಂತನೆ ಮೂಡ್ತಾ ಇದ್ದರೆ ಇವತ್ತು ಮಾಧ್ಯಮಗಳ ಹತ್ತಿರ ಆಗಿದೆ ಜನಗಳಿಗೆ, ಪುಸ್ತಕ ಹತ್ತಿರ ಆಗಿಲ್ಲ, ಅಥವಾ ಒಬ್ಬ ಗುರು ಹತ್ತಿರ ಬರಲ್ಲ, ಮಾಧ್ಯಮ ಬೇಗ ಹತ್ತಿರ ಬರುತ್ತೆ. ಹಾಗಾಗಿ ಇದರ ಮೂಲಕನೇ ಕೊಡುವಂತಹ ಪ್ರಯತ್ನಗಳು ನಿರಂತರ ಸಾಗಲಿ, ನಿಮ್ಮ ಉದ್ದೇಶಗಳು ಸಫಲ ಆಗಲಿ, ನಿಮ್ಮ ಈ ಸಂಸ್ಥೆಯು ಅಭಿವೃದ್ಧಿಯನ್ನು ಹೊಂದಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಆಚಾರ್ಯ, ಧನ್ಯವಾದಗಳು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ಅತಿಥಿಯನ್ನು ಕರೆದುಕೊಂಡು ಬರ್ತೀನಿ, ಮತ್ತೊಂದು ವಿಷಯದ ಬಗ್ಗೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ನಮಸ್ಕಾರ.